ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ನಾನಂತರೂ ಸೂಪರ್ ಆಗಿದ್ದೀನಿ. ನೀವೆಲ್ಲ ಹೆಂಗದೀರಿ? ನೀವು ಎಲ್ಲರಿಗೂ ಆರಾಮದಿರಿ ಅಂದ್ಕೊಂಡೇನಿ. ಏನಂದ್ರೆ ನನ್ನ ವೀಡಿಯೋಸ್ ಎಲ್ಲರೂ ನೋಡ್ಯಾರ, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ಎಲ್ಲರೂ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನೋಡ್ಯಾರ. ಆಮೇಲೆ ಕಮೆಂಟು ಕೂಡ ಮಾಡ್ಯಾರ. ನಮ್ಮ ಮಮ್ಮಿ ಎಲ್ಲ ವೀಡಿಯೋಸು ನೋಡ್ಯಾರ. ಎಲ್ಲ ವೀಡಿಯೋಸು ನೋಡಿ ಅವ್ರಿಗೆ ಕಮೆಂಟ್ ಮಾಡೋಕ್ಕೆ ಬಂದಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ 10:30 ಆಗೈತಿ. ಅವಾಗ ಕಾಲ್ ಮಾಡಿ, ನೀ ಮಾಡಿರೋ ಎಲ್ಲ ವೀಡಿಯೋಸು ಚಲೋ ಆಗ್ಯಾವು, ಚಲೋ ಮಾಡಾಕತ್ತಿ, ಮಾಡು ಅಂತ ಅವ್ರು ನನಗೆ ಹೇಳಿದ್ರು. ನಂಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಇವಾಗ ಒಬ್ಬೊಬ್ಬರು ನೋಡಿದ್ರೂ ಕಮೆಂಟ್ ಮಾಡಿರಲ್ಲ. ಆದರೆ ನಮ್ಮ ಮಮ್ಮಿ ಕಮೆಂಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದ್ರು ನನಗೆ ಕಾಲ್ ಮಾಡಿ ಚಲೋ ಮಾಡಿ ಅಂತ ಅಂದರು. ನಂಗೆ ಭಾಳ ಖುಷಿ ಆಯ್ತು. ಆಮೇಲೆ ನಮ್ಮ ಮಾಮ ಅಕ್ಕರೆಲ್ಲ ನನ್ನದು ವೀಡಿಯೋಸ್ ಎಲ್ಲ, ನನ್ನ ಲಾಗ್ಸ್ ಎಲ್ಲ ಏನು ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡ್ಯಾರ. ಆಮೇಲೆ ಅದನ್ನು ಕೂಡ ನಾನು ಫೋನ್ ಒಳಗೆ ನೋಡಿದಿರ ಸಣ್ಣದು ಕಾಣಿಸ್ತೈತಲ್ಲ, ಟಿ ವಿ ಕನೆಕ್ಟ್ ಮಾಡಿದ್ರೆ ದೊಡ್ಡದು ಕಾಣಿಸ್ತೀನಿ. ಅದಕ್ಕೋಸ್ಕರ ಅದನ್ನು ಕೂಡ ನನ್ನ ಲಾಗ್ಸ್ ಎಲ್ಲ ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡಿದ್ರು. ಅದನ್ನು ಕಾಲ್ ಮಾಡಿ ಹೇಳಿದ್ರು ನಂಗೆ, ನಿನ್ನ ಲಾಗ್ಸ್ ಎಲ್ಲ ನಾವು ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡಿದ್ವಿ ಅಂತ. ಅವರೆಲ್ಲ ನಂಗೆ ಎಷ್ಟು ಸಪೋರ್ಟ್ ಮಾಡತ್ತಾರ. ಸೊ ನೀವು ನನಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ, ನನಗೆ ಎನ್ಕರೇಜ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಆಮೇಲೆ ಎಲ್ಲರೂ ನಂಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ. ನಾನು ಒಂದು ವೀಡಿಯೋ ಮಾಡಿದ್ದೆ, ಯಾವುದಂದ್ರೆ ಹೇರ್ ಫಾಲ್ ಕಂಟ್ರೋಲ್ ಅಂತ ಒಂದು ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಎಲ್ಲರೂ ಆ ವಿಡಿಯೋ ನೋಡ್ಯಾರ. ಅದಕ್ಕೆ ವ್ಯೂಸು ಜಾಸ್ತಿ ಬಂದೈತಿ. ಆಮೇಲೆ ನಮ್ಮ ಜೂನಿಯರ್ ಒಬ್ಬರು ವೈಟ್ ಹೇರ್ಸ್ಗೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿದರು. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಅಂತ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅದಕ್ಕೆ ನೀವು ಹೇಳ್ದಂಗೆ ನಾನು ಇವಾಗ ವೈಟ್ ಹೇರ್ಸ್ಗೆ ಏನು ಮಾಡಬೇಕು, ಏನು ಸೊಲ್ಯೂಷನ್ ಇದೆ ಅಂತ ಹೇಳ್ತಾಯಿದ್ದೀನಿ. ಅದರಲ್ಲಿ ಒಂದು 5 ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸ್ತೈತಿ, ನಿಮ್ಗೆ ಯಾವುದು ಹೋಮ್ ಮೇಡ್ ಮನೇಲೈತಿ ಅದನ್ನ ಯೂಸ್ ಮಾಡಿಕೊಂಡು ನೀವು ವೈಟ್ ಹೇರ್ಸ್ನ ಕಂಟ್ರೋಲ್ ಮಾಡ್ಕೊಳ್ರಿ. ಇವಾಗಿನ ಫುಡ್ ಹಂಗೈತಲ್ಲ, ಹಾಗಾಗಿ ಚಿಕ್ಕ ಮಕ್ಕಳಿಗೆಲ್ಲ ವೈಟ್ ಹೇರ್ಸ್ ಸ್ಟಾರ್ಟ್ ಆಗಿಬಿಟ್ಟವು. ಅದಕ್ಕೋಸ್ಕರ ನಾನು ಒಂದಿಷ್ಟು 5 ರೆಮಿಡಿ ಹೇಳ್ತೀನಿ, ಫಾಲೋ ಮಾಡಿರಿ. ಫಸ್ಟ್ 5 ರೆಮಿಡಿ ಒಳಗೆ ಯಾವ್ದು ನಿಮ್ಗೆ ಸೂಟೇಬಲ್ ಆಗ್ತೈತೆ ಅದನ್ನ ಯೂಸ್ ಮಾಡ್ಕೊಳ್ರಿ. ಅದರಲ್ಲಿ ಇವಾಗ ಫಸ್ಟ್ ಒನ್ ಏನಂದ್ರೆ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಕೂದಲಿಗೆ ಜಾಸ್ತಿ ಅಂದರೆ ಜಾಸ್ತಿ ಯೂಸ್ಫುಲ್ಲು. ಬೆಟ್ಟದ ನೆಲ್ಲಿಕಾಯಿ ನಿಮ್ಗೆಲ್ಲಾದರೂ ಸಿಕ್ಕರೆ ಅದನ್ನು ಮತ್ತು ಮೆಹಂದಿ ಪುಡಿ ಅಂತೂ ಎಲ್ಲಾದರೂ ಸಿಗ್ತೈತಿ. ಅದನ್ನ ರಾತ್ರಿ ಮೆಹಂದಿ ಪುಡಿ ಕಲಸಿಟ್ಟು ಬೆಳಗ್ಗೆ ಅನ್ನೋಷ್ಟರಲ್ಲಿ ಪೂರ್ತಿ ನೆನ್ಕೊಂಡಿರ್ತೈತಿ ಮೆಹಂದಿ ಪುಡಿ. ಅದನ್ನ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಮಿಕ್ಸಿ ಮಾಡಿಕೊಂಡು ಅದನ್ನ ಸೋಸಿ, ಬೆಟ್ಟದ ನೆಲ್ಲಿಕಾಯ್ದು ರಸ ಏನಿರ್ತೈತಿ ಮತ್ತು ಮೆಹಂದಿ ಪುಡಿಗೆಲ್ಲ ಕಲಿಸ್ಕೊಂಡು ತಲೆಗೆ ಹಚ್ಕೊಂಡಾದ್ಮೇಲೆ 1 ತಾಸು ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿರಿ. ಓಕೆನಾ? ನೆಕ್ಸ್ಟು ಸೆಕೆಂಡ್ ಒನ್ ಏನಂದ್ರೆ, ಅದೇ ಇವಾಗ ಮೆಹಂದಿ ಪುಡಿ ನೀವು ತೊಗೊಂಬಂದಿರ್ತೀರಲ್ಲ, ಇವಾಗ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕಡೆ ಸಿಗಲ್ಲ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಇಲ್ಲ ಅಂತ ಅಂದರೆ ಏನು ಮಾಡಿರಿ, ರಾತ್ರಿ ನೆನೆಸಿಡ್ತೀರಲ್ಲ ಮೆಹಂದಿ, ಬೆಳಗ್ಗೆ ಚಾಪುಡಿ ನೀರು ಕುದಿಸಿ ಮತ್ತು ಅದನ್ನ ಸೋಸ್ಕೊಂಡು ಆ ನೀರನ್ನ ಮೆಹಂದಿ ಒಳಗೆ ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ತಲೆಗೆ ಅಪ್ಲೈ ಮಾಡಿರಿ. ಆಮೇಲೆ ಅದು ವೈಟ್ ಹೇರ್ಸ್ ಎಲ್ಲ ಏನಾಗೈತಿ ಮೆಹಂದಿ ಕಲರ್ ಬರ್ತೈತಿ. ಇವಾಗ ಏನಾಗತ್ತು ಅಂದ್ರೆ ಒಂದಕ್ಕೊಂದು ಕೂದಲ ವೈಟ್ ಹೇರ್ಸ್ ಅಂದ್ಕೊಂಡು ಮತ್ತೆ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಹಾಗಾಗಿ ಮೆಹಂದಿ ಅಪ್ಲೈ ಮಾಡಿದ್ರಿ ಅಂದ್ರೆ ನೀವು ಆವಾಗ ಅದೆಲ್ಲ ಮೆಹಂದಿ ಕಲರ್ ಬರ್ತೈತಿ, ವೈಟ್ ಹೇರ್ಸ್ ಎಲ್ಲ ಒಂದಕ್ಕೊಂದು ಅಂದ್ಕೊಂಡು ಜಾಸ್ತಿ ಆಗಲ್ಲ. ಆಯಿತಾ? ನೆಕ್ಸ್ಟು ಥರ್ಡ್ ಒನ್ ಏನಂತಂದ್ರೆ, ಇವಾಗ ಮೆಹಂದಿನೂ ನಿಮಗೆ ತೊಗೊಳಕ್ಕಾಗಿಲ್ಲ ಅಂತ ಅಂದ್ರೆ ದಾಸವಾಳ ಎಲೆ ಅಂತ ಎಲ್ಲಾದರೂ ಸಿಗ್ತೈತಿ. ದಾಸವಾಳ ಎಲೆ, ದಾಸವಾಳ ಹೂವು ಮತ್ತು ಕರಿಬೇವು, ಇವು 3 ಇವಾಗ ಹೆಂಗಂದ್ರು ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಲ್ಲ, ಕೊಬ್ಬರಿ ಎಣ್ಣೆ ಒಳಗೆ ಕುದಿಸ್ಕೊಳ್ರಿ. ರೋಸ್ಮೇರಿನೂ ಸಿಗ್ತೈತಿ ಅಂಗಡಿ ಒಳಗೆ. ರೋಸ್ಮೇರಿ, ದಾಸವಾಳ ಹೂವು, ದಾಸವಾಳ ಎಲೆ, ಆಮೇಲೆ ಇದು ಕರಿಬೇವು, ಅವು ಇಷ್ಟು 4 ಕೊಬ್ಬರಿ ಎಣ್ಣೆ ಒಳಗೆ ಕುದಿಸಿ ಅದನ್ನ ಸೋಸ್ಕೊಂಡು ವಾರದಲ್ಲಿ 2 ಸತಿ
ಮಸಾಜ್ ಮಾಡ್ಕೊಳ್ರಿ ಫುಲ್ ತಲೆಗೆಲ್ಲ, ಹೀಟು ಕಡಿಮೆ ಆಕೈತಿ. ಆವಾಗ ಆರಾಮಾಗಿ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿರಿ ಆಯಿತಾ. ನೆಕ್ಸ್ಟು ಫೋರ್ತ್ ಏನಂದ್ರೆ, ಬರೀ ಇದನ್ನೆಲ್ಲ ಅಪ್ಲೈ ಮಾಡೋದಕ್ಕಿಂತ ಫುಡ್ಡು ನೀವು ಚೆನ್ನಾಗಿ ತಿನ್ನಬೇಕು. ಫುಡ್ ಇಲ್ದಂಗೆ ಏನೂ ಆಗೋಲ್ಲ. ಹಾಗಾಗಿ ಮೊಟ್ಟೆ ತಿನ್ನಿರಿ, ಆಮೇಲೆ ಹಾಲು ಮೊಸರು ಅನ್ನ ಜೊತೆ ಊಟ ಮಾಡಿರಿ, ತರಕಾರಿಗಳನ್ನ ಜಾಸ್ತಿ ತಿನ್ನಿರಿ, ಸೊಪ್ಪು ತಿನ್ನಿರಿ. ಆವಾಗ ನಮ್ಮ ಹೇರ್ಸ್ಗೆ ನಾವು ಒಳ್ಳೆಯದದು. ಮತ್ತು ವಿಟಮಿನ್ ಸಿ ಇರೋ ಪದಾರ್ಥಗಳನ್ನ ತಿನ್ನಿರಿ. ಆಮೇಲೆ ಐರನ್ ಕಂಟೆಂಟ್ ಕಡಿಮೆ ಆದ್ರೂ ವೈಟ್ ಹೇರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಕೈತಿ. ಹಾಗಾಗಿ ಐರನ್ ಕಂಟೆಂಟ್ ಇರೋ ಪದಾರ್ಥಗಳನ್ನ ಜಾಸ್ತಿ ತಿನ್ನಿರಿ. ಮತ್ತು ಆಮೇಲೆ ಏನಂದ್ರೆ ಫಿಫ್ತ್ ಒನ್ ಗ್ರೀನ್ ಟೀ ಕುಡೀರಿ. ಗ್ರೀನ್ ಟೀ ನಿಮ್ಗೇನು ಅಭ್ಯಾಸ ಇಲ್ಲ ಅಂತ ಅಂದ್ರೆ ಮೆಂತೆಕಾಳು ನೆನೆ ಇಡ್ರಿ. ರಾತ್ರಿ ಮೆಂತೆಕಾಳು ನೆನೆ ಇಟ್ಟು ಬೆಳಗ್ಗೆ ಮೆಂತೆಕಾಳು ನೆನೆ ಇಟ್ಟಿರ್ತೀರಲ್ಲ, ಅದ್ರ ಜೊತೆಗೆ ಇದು ಯಾವುದಂದ್ರೆ ಈರುಳ್ಳಿ ಮೆಂತೆಕಾಳು ಮಿಕ್ಸಿ ಮಾಡ್ಕೊಳ್ರಿ. ಅದ್ರದ್ದು ಒಂದು ಪೇಸ್ಟ್ ಆಕೈತಿ. ಆವಾಗ ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಲೆಗೆ ಹಚ್ಕೊಂಡು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿರಿ. ಆವಾಗ ಹೇರ್ ಫಾಲು ಕಡಿಮೆ ಆಕೈತಿ. ಆಮೇಲೆ ವೈಟ್ ಹೇರ್ಸ್ ನೀವು ಎಲ್ಲದಕ್ಕಿಂತ ಮೆಹಂದಿ ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಮೆಹಂದಿಯಿಂದ ವೈಟ್ ಹೇರ್ಸ್ ಎಲ್ಲ ಮೆಹಂದಿ ಕಲರ್ ಆಗತ್ತಲ್ಲ. ನೆಕ್ಸ್ಟು ಬಿಳಿ ಕೂದಲು ಆಗೋದೆಲ್ಲ ಕಡಿಮೆ ಆಕೈತಿ. ಅದಕ್ಕೋಸ್ಕರ ಪೂರ್ತಿ ಬ್ಲ್ಯಾಕ್ ಕಲರ್ಸ್ ಕೂದಲು ಆಕೈತಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಜನ್ರೇಷನ್ ಫುಡ್ ಹಂಗಿರೋದ್ರಿಂದ ಆ ಬಿಳಿ ಕೂದಲೆಲ್ಲ ಮೆಹಂದಿ ಕಲರ್ ಆಕೈತಿ, ಅದಂತೂ ನಿಜ. ಆಮೇಲೆ ನೀವು ಒಂದು ಸತಿ ಮಾಡಿ ಕೈ ಬಿಟ್ಟರೆ ಆಗಲ್ಲ. ಯಾಕಂದರೆ ಒಂದು ಸತಿಗೆ ಯಾವುದೂ ರಿಸಲ್ಟ್ ಕೊಡೋಲ್ಲ. ಹಾಗಾಗಿ ನೀವು ತಿಂಗಳಲ್ಲಿ ಒಂದು 3 ಸತಿ ಇಲ್ಲ 4 ಸತಿ ಆದರೂ ಮಾಡಲೇಬೇಕು. ಇವಾಗ ತಿಂಗಳಲ್ಲಿ ಅಟ್ಲೀಸ್ಟ್ 2 ಸತಿ ಆದರೂ ಮಾಡಿರಿ. ಹಾಗೆ ಆವಾಗ ನಿಮ್ಗೆ ಮಾಡ್ಕೊತ ಹೋದಂಗೆ ನೀವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಿ ಆವಾಗ ಅಷ್ಟು ನಿಮ್ಮ ಕೂದಲು ಚೆನ್ನಾಗಿ ಬರ್ತೈತಿ. ಮಾಡಿರಿ. ಆವಾಗ ರಿಸಲ್ಟು ಬೇಗ ಬರೋಲ್ಲ. ಯಾಕಂದರೆ ಇದು ಎಲ್ಲ ಹೋಮ್ ಮೇಡ್ ಆಗಿರೋದ್ರಿಂದ ರಿಸಲ್ಟ್ ಲೇಟಾಗೇ ಆಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾಡಿರಿ. ಆವಾಗ ಹೇರ್ ಫಾಲ್ ಎಲ್ಲ ಆಗೋಲ್ಲ, ವೈಟ್ ಹೇರ್ಸ್ ಎಲ್ಲ ಜಾಸ್ತಿ ಆಗೋಲ್ಲ. ಹಾಗಾಗಿ ಚೆನ್ನಾಗಿ ಊಟ ಮಾಡಿರಿ, ಜಾಸ್ತಿ ನೀರು ಕುಡಿಬೇಕು. ಹಿಂಗೆ ಈ 5 ಟಿಪ್ಸಲ್ಲಿ ನಿಮ್ಗೆ ಯಾವುದು ಈಸಿ ಆಕತಿ ಇದನ್ನೆಲ್ಲ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ, ಎನ್ಕರೇಜ್ ಮಾಡಿರಿ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಲಿ ಅಂತ ಆಶಿಸ್ರಿ. ಆಮೇಲೆ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಯೂಸ್ ಮಾಡಿಕೊಂಡು ನನಗೆ ಏನು ರಿಸಲ್ಟು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಟೇಕ್ ಕೇರ್, ಬಾಯ್.